ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತು ಗುರುಪುಷ್ಯ ಯೋಗ ಬಂದಿರೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾರೆಲ್ಲ ರಾಯರ ದರ್ಶನ ಪಡ್ಕೊಂಡಿಲ್ಲ, ನೀವು ಇವತ್ತು ಹೋಗಿ ಪಡ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಜಾತಕದಲ್ಲೇನಾದರೂ ಗುರು ಬಲ ಸ್ವಲ್ಪ ಕಮ್ಮಿ ಆಗಿದ್ದರೆ ಅದು ತುಂಬ ಗಟ್ಟಿಯಾಗುತ್ತೆ, ಬಲವಾಗುತ್ತೆ. ಇವತ್ತೊಂದು ದಿವಸ ನೀವು ಗುರುಗಳನ್ನ ಪೂಜೆ ಮಾಡೋದ್ರಿಂದ ಯಾವ ಗುರುನ ಬೇಕಾದರೂ ನೀವು ಪೂಜೆ ಮಾಡಬಹುದು, ಗುರುಗಳನ್ನ ಪೂಜೆ ಮಾಡಬೇಕು ಅಷ್ಟೇನೆ. ಇವತ್ತೊಂದು ದಿವಸ ಇವತ್ತು ನೀವು ಚಿನ್ನ ಬೆಳ್ಳಿ ಅಥವಾ ನಿಮ್ಮ ಮನೆಗಿನವರು ನಾಣ್ಯ, ಚಿನ್ನದ ಬೆಳ್ಳಿದು ಯಾವ ಥರದ್ರ ನಾಣ್ಯಗಳನ್ನ ತಗೊಬಂದರೆ, ನೀವು ಯಾವುದಾದ್ರು ಒಂದು ವಸ್ತುನ ಖರೀದಿ ಮಾಡ್ತಿದ್ದೀರಾ ಅಥವಾ ಭೂಮಿನ ಖರೀದಿ ಮಾಡ್ತಿದ್ದೀರಾ ಅಂದರೆ ತುಂಬ ಒಳ್ಳೆಯದು. ಇವತ್ತು ಖರೀದಿ ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ, ಮುಂದಿನ ತಲೆಮಾರುಗಳಲ್ಲೂ ಕೂಡ ಅದನ್ನ ನೀವು ಕಳ್ಕೊಳ್ಳಲ್ವಂತೆ. ಅಷ್ಟು ತುಂಬ ಶ್ರೇಷ್ಠವಾಗಿರುವಂಥ ದಿನವಂತೆ ಇವತ್ತು. ಅದಕ್ಕೋಸ್ಕರ ನೀವು ಇವತ್ತು ಯಾರೆಲ್ಲ ಗುರುಗಳನ್ನ ಪೂಜೆ ಮಾಡಿಲ್ಲ, ದಯವಿಟ್ಟು ಮನೇಲಿ ಮಾಡಿ. ಅದು ಇವತ್ತಿನ ರಾತ್ರಿ ಮಾಡಬೇಕಾಗಿರೋ ಪೂಜೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದು ನೀವು ಚಿನ್ನ ಬೆಳ್ಳಿನೇ ಖರೀದಿ ಮಾಡಬೇಕು, ನಾಣ್ಯಗಳನ್ನ ತಂದೆ ಪೂಜೆ ಮಾಡಬೇಕು ಅನ್ನೋದು ಏನೂ ಇಲ್ಲ. ನಿಮ್ಮ ಹತ್ರ ಏನಿರುತ್ತೋ ಅದನ್ನು ಯೂಸ್ ಮಾಡಿಕೊಂಡೆ ನೀವು ಈ ಪೂಜೆಗಳನ್ನ ಮಾಡ್ಬೋದು. ಅದು ಸಿಂಪಲಾಗೇ ಮಾಡ್ಬೋದು. 8:30ಯಿಂದ 9:50 ಒಳಗಡೆ ತುಂಬ ಒಳ್ಳೆ ವಿಶೇಷವಾಗಿರುವಂಥ ಸಮಯ ಇದೆ. ಅದು ಬಿಟ್ಟರೆ ಇವತ್ತು ಸಂಜೆನೂ ಚೆನ್ನಾಗಿದೆ. 6 ಗಂಟೆಯಿಂದ 7:50ವರೆಗೂ ತುಂಬ ಚೆನ್ನಾಗಿದೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ಈ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಫೋಟೋ ಅಥವಾ ನಿಮ್ಮ ಮನೇಲಿ ನಾರಾಯಣರ ಫೋಟೋ ಇಲ್ಲ ರಾಯರ ಫೋಟೋ, ಗುರುಗಳ ಫೋಟೋ ಯಾವುದೇ ಇದ್ರೂ ಕೂಡ ನಡೆಯುತ್ತೆ. ನೀವು ಫೋಟೋಗೆ ಎಲ್ಲ ಅಕ್ಷತೆ ಎಲ್ಲ ಇಟ್ಬಿಟ್ಟು, ಗಂಧ ಎಲ್ಲ ಹಚ್ಬಿಟ್ಟು ನೀವು ಎಲ್ಲ ತುಪ್ಪದ ದೀಪನ ನೀವು ಹಚ್ಚಬೇಕು. ನಿಮ್ಮ ಮನೇಲಿ ಯಾವುದಿರುತ್ತೋ, ಲಕ್ಷ್ಮಿ ವಿಗ್ರಹ ಇರುತ್ತೋ, ಲಕ್ಷ್ಮಿ ಫೋಟೋ ಇರುತ್ತೋ ಓಕೆ ನಡೆಯುತ್ತೆ. ಇಲ್ಲ ರಾಯರದು ಫೋಟೋ ಇರುತ್ತೋ, ವಿಗ್ರಹ ಇರುತ್ತೋ, ಅದ್ರ ಮುಂದೆ 2 ತುಪ್ಪದ ದೀಪನ ಹಚ್ಚಿ 2 ಬತ್ತಿ ದೀಪನೇ ಹಚ್ಚಬೇಕು. ನೀವು ತುಪ್ಪದ ದೀಪ ಹಚ್ಚಿ ನಿಮ್ಗೆ ಏನು ಸಾಧ್ಯ ಆಗುತ್ತೋ ನೈವೇದ್ಯಕ್ಕೆ ಅದನ್ನು ಇಟ್ಬಿಟ್ಟು ನೀವು ಊದದ ಕಡ್ಡಿಯಲ್ಲಿ ಹಚ್ಚಿ ಕರ್ಪೂರ ಮಂಗಳಾರತಿನೆಲ್ಲ ಮಾಡಿ ನೀವು ಕೇಳ್ಕೋಬೇಕು. ಮತ್ತು ಕನಕದಾರ ಸ್ತೋತ್ರ ಅಂತ ಬರುತ್ತೆ. ಇದನ್ನು ಆನ್ಲೈನಲ್ಲಿ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ಬುಕ್ಕಾರು ಸಿಗುತ್ತೆ. ಅದನ್ನು ತಂದುಬಿಟ್ಟು ಓದೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇವತ್ತೊಂದು ದಿವಸ. ಮತ್ತು ನೀವು ದೀಪ ಹಚ್ಚಿದ ಮೇಲೆ ಆ ದೀಪಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಬೇಕು, 2 ದೀಪಕ್ಕೂ ಕೂಡ. ಅದರಿಂದ ತುಂಬ ಪಾಸಿಟಿವಿಟಿ ಮನೆಯಲ್ಲಿ ತುಂಬ ತುಂಬಿಕೊಳ್ಳುತ್ತೆ. ಮತ್ತು ಧನಾತ್ಮಕವಾಗಿ ನಿಮ್ಗೊಂದು ಒಳ್ಳೆ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಮನೇಲಿರುವಂಥ ಚಿನ್ನ ಬೆಳ್ಳಿ ಅಥವಾ ನಾಣ್ಯಗಳೇನಾದ್ರು ಇದ್ದರೆ, ಇಲ್ಲ ತಂದಿದ್ದರೆ ಅದನ್ನೇ ಅರಿಶಿನದ ನೀರಲ್ಲಿ ನೀವು ತೊಳೆದ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆನ ಮಾಡಿ. ಇಲ್ಲ ತರೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು ನಿಮ್ಮ ಹತ್ರ ಯಾವುದಿರುತ್ತೋ ಆ ಒಡವೆಗಳನ್ನ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಬೋದು. ಇವತ್ತೊಂದು ದಿವಸ ಅರಿಶಿನದ ನೀರಲ್ಲಿ ಫಸ್ಟು ವಾಶನ ಮಾಡಿ ಒಂದು ತಟ್ಟೆಯಲ್ಲಿ ಅದನ್ನ ಹಾಕ್ಬಿಟ್ಟು ಹೂವು ಇಟ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ದೀಪದೊಳಗಡೆ ಹಾಕ್ಬಿಟ್ಟು ನೀವು ದೀಪನ ಅಂಟಿಸೋದ್ರಿಂದ ತುಂಬಾ ಒಳ್ಳೆಯದು. ಇದೆಲ್ಲ ಆದಮೇಲೆ ಕನಕದಾರ ಸ್ತೋತ್ರ ಎಲ್ಲ ಓದಿದಾದ್ಮೇಲೆ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರುವಂಥ ಪ್ರಾರ್ಥನೆ ಬೇಡಿಕೆ ಏನಿದೆಯೋ ಅದನ್ನು ನಿಷ್ಕಲ್ಮಶವಾಗಿ ಪರಿಶುದ್ಧವಾಗಿ ಬೇಡ್ಕೊಳ್ಳಿ ದೇವ್ರ ಮುಂದೆ. ಸ್ವಲ್ಪ ಅಕ್ಷತೆ ಹೂನ ಇಟ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಳಿ, ನಂದೊಂದು ಕಾರ್ಯ ನೆರವೇರ್ಬೇಕಪ್ಪ, ನಾನು ಈ ಥರ ಒಂದು ಸೇವೆನೋ ಅಥವಾ ಅರಕೆನೋ ಏನೋ ಒಂದು ಮಾಡ್ತೀನಿ ಅಂತ, ಇಲ್ಲ ಒಂದು ತುಪ್ಪದ ದೀಪನ ಏನೋ ಒಂದು ಹಚ್ತೀನಿ ಅಂತ ನೀವು ಅಂದ್ಕೊಳ್ಳಿ. ಆವಾಗ ನೀವು ಅಂದ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ತಟ್ಟೆಯಲ್ಲಿ ನೀವು ಅಕ್ಷತೆನ ಬಿಡೋದ್ರಿಂದ ನೀವು ಅಂದ್ಕೊಂಡಿರೋದು 100% ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಸಂಕಲ್ಪ ಮಾಡಿ ನೀವು ದೇವ್ರ ಮುಂದೆ ಕೋರಿಕೆ ಇಟ್ಟರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ದೇವಸ್ಥಾನಗಳಲ್ಲೂ ಅಷ್ಟೇ, ನೀವು ಏನೇ ಒಂದು ಪೂಜೆ ಮಾಡಿಸ್ಲಿ, ಏನೇ ಒಂದು ಸೇವೆ ಮಾಡೋದಕ್ಕೆ ನೀವು ಮುಂದಾದಾಗ ಅವರು ಮೊದಲಿಗೆ ಸಂಕಲ್ಪನ ಮಾಡಿಸ್ತಾರೆ. ನಿಮ್ಮ ಮನೇಲಿರೋರಂಥ ಹೆಸರು, ಗೋತ್ರ, ನಕ್ಷತ್ರ ಎಲ್ಲ ಹೇಳಿ ಸಂಕಲ್ಪನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು. ಅದೇ ರೀತಿ ನೀವು ಮನೇಲೂ ಕೂಡ ಮಾಡಿ ಆ ನಂತರ ನಿಮ್ಮ ಕೋರಿಕೆ ಬೇಡಿಕೆಗಳನ್ನ ಇಡೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಆದಮೇಲೆ ನೀವು ದೇವ್ರ ಮುಂದೆ ಕೂತ್ಕೊಂಡು ನಿಮ್ಗೆ ಏನು ಬರುತ್ತೋ ಮಂತ್ರಗಳನ್ನ ಹೇಳ್ಕೋಬೋದು. ಇನ್ನು ರಾಯರ ಸ್ತೋತ್ರಗಳನ್ನ, ರಾಯರ ಮೂಲ ಮಂತ್ರನ ನೀವು ಕೇಳ್ಕೊಬೋದು. ಗುರುಗಳನ್ನ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಗುರುಬಲ ತುಂಬ ಜಾಸ್ತಿಯಾಗಿ ಗಟ್ಟಿಯಾಗುತ್ತೆ. ಗುರುಬಲ ಇರಲೇಬೇಕಲ್ವ. ನಾವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಲಿ, ನಮ್ಗೆ ಏನೇ ಒಂದು ಒಳ್ಳೆಯದಾಗಬೇಕು, ಗುರುಗಳ ಆಶೀರ್ವಾದ ಇಲ್ಲ ಅಂದರೆ ನಾವು ಯಾವ ಕೆಲಸನೂ ಕೂಡ ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿ ರಾಯರನ್ನು ನಂಬಿದ ಮೇಲೆ ರಾಯರು ನಮ್ಮನ್ನ ಕೈನೂ ಬಿಡೋದಿಲ್ಲ. ನಂಬಿಕೆ ಇಟ್ಟು ಮಾಡಿ. ನೀವು ಪೂಜೆ ಎಲ್ಲ ಮುಗಿದ ಮೇಲೆ ಆ ಒಡವೆಗಳನ್ನ ಎತ್ಕೊಂಡು ಒಂದು ಹಳದಿ ಬಟ್ಟೆಗೆ ಅದನ್ನು ಕಟ್ಬಿಟ್ಟು ನೀವು ಎಲ್ಲಿ ಲಾಕರ್ ಇರುತ್ತಲ್ವ, ದುಡ್ಡಿನ ಲಾಕರು ಏನೋ ಎಲ್ಲಿ ಇಟ್ಕೋತೀರ ನೀವು ಲಾಕರು,
ಬೀರು ಒಳಗಡೆ ಅಲ್ಲಿ ಅದನ್ನು ಇಟ್ಬಿಡಿ. ಅದರಿಂದ ಬಟ್ಟೆಲೇ ಕಟ್ಟಿಡಿ, ಒಂದು ದಿವಸ ಒಂದು 2 ಡೇಸು ಅದರಲ್ಲೇ ಕಟ್ಟಿಡಿ. ತುಂಬ ಒಳ್ಳೆಯದು. ಅದರಿಂದ ದುಡ್ಡನ್ನು ಅದು ಆಕರ್ಷಣೆ ಮಾಡುತ್ತೆ ಹಳದಿ ಬಟ್ಟೆ. ಅದರಿಂದಾಗಿ ನೀವು ಸಾಧ್ಯ ಆಗುತ್ತೆ ಅಂದರೆ ಇವತ್ತೊಂದು ದಿವಸ ಸಂಜೆ ನೀವು ಹಳದಿ ಅಥವಾ ಬಿಳಿ ಬಟ್ಟೆನ ಹಾಕ್ಕೊಂಡು ನೀವು ಪೂಜೆನ ಮಾಡಿ. ದಯವಿಟ್ಟು ಕಪ್ಪು ಬಟ್ಟೆನ ಮಾತ್ರ ಧರಿಸೋದಕ್ಕೆ ಹೋಗಬೇಡಿ, ಮತ್ತು ಗುರುವಿನ ದರ್ಶನನ ಪಡೆಯೋದನ್ನು ಕೂಡ ಮರೆಯೋದಕ್ಕೆ ಹೋಗಬೇಡಿ. ಇಷ್ಟು ಕೆಲಸನ ನೀವು ಇವತ್ತು 9 ಗಂಟೆ ಒಳಗಡೆ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆ ಟೈಮು ಅಂತಲೇ ಹೇಳ್ಬೋದು. ನೀವು ಮಾಡ್ಬೋದು. ಇನ್ನು ಕೆಲಸದಿಂದ ಬಂದಿರೋರಾಗಿರ್ಬೋದು ಅಥವಾ ನೀವು ಮನೇಲಿರೋರಾಗಿರ್ಬೋದು, ಒಳ್ಳೆ ಟೈಮಿಂಗ್ಸಲ್ಲಿ ನೀವು ಮಾಡ್ಬೋದು. ಸಂಜೆನೇ ಆಗುತ್ತೆ ಅಂದರೆ 7:30 ಒಳಗಡೆ ಮಾಡಿ, ಆಗಿಲ್ಲ ಅನ್ನೋರು 9 ಗಂಟೆ ಒಳಗಡೆ ಮಾಡಿ. ತುಂಬ ಒಳ್ಳೆಯದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.